ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರನ್ನ ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡೋ ಕಾರ್ಯ ಆಗ್ತಾ ಇದೆ. ಶಿವಮೊಗ್ಗದ DC ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆಗೆ ಸಂಪರ್ಕ ಮಾಡಿದಾರಂತೆ ಅಂತ ಅಂದ್ರೆ ಕುಟುಂಬದವರು ಶಿವಮೊಗ್ಗ DCಯನ್ನ ಅಲ್ಲಿಂದ DC ಇರುವಂತ ಮಾಹಿತಿಯನ್ನ ಉಳಿದಂತ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟು ಬಹಳ ಕ್ವಿಕ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ರೆಸ್ಪಾಂಡ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ಪ್ರಯತ್ನದಲ್ಲಿದ್ದಾರೆ. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರನ್ನ ನಾವು ಸಂಪರ್ಕ ಮಾಡಿದ್ದೀವಿ. ಮಂಜುನಾಥ್ ಅವರ ಮೃತದೇಹ ಬೆಟ್ಟದ ಮೇಲಿದೆ. ಮೃತದೇಹ ಕೆಳಗೆ ತರೋದಕ್ಕೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಅಂತಲೂ ಕೂಡ ಈಗ ಶಿವಮೊಗ್ಗದ ಕೆಲ ಅಧಿಕಾರಿಗಳು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ತಾ ಇರುವಂಥ ಸಂಗತಿಯಾಗಿದೆ. CRPF ಕಾರ್ಯಾಚರಣೆ ಮತ್ತೊಂದು ಕಡೆ ಉಗ್ರರನ್ನು ಹೆಡೆಮುರಿ ಕಟ್ಟುವಂಥ ನಿಟ್ಟಿನಲ್ಲಿ ನಡೀತಾ ಇದೆ. ಆಮೇಲೆ ಇಂಥ ಕಾರ್ಯಾಚರಣೆಗೆ ಹೆಲಿಕಾಪ್ಟರನ್ನು ಕೂಡ ಬಳಸ್ಕೊಳ್ಳಲಾಗಿದೆ. ಯಾಕಂತಂದರೆ ಅಲ್ಲಿ ಕೂಡಲೇ ಕ್ವಿಕ್ಕಾಗಿ ಸೇನೆಯ ವಾಹನಗಳು ಕೂಡ ತಲುಪೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಈಗ ತನ್ನ ಎಲ್ಲ ಸಾಮರ್ಥ್ಯವನ್ನು ಕೂಡ ಈಗ ಭಾರತದ ಸೇನೆ ಬಳಸ್ಕೊಳ್ತಾ ಇದೆ ಇಂಥದ್ದೊಂದು ಕಾರ್ಯಾಚರಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ. ಪತ್ನಿಯ ಕಣ್ಣೆದುರೇ ಪತಿ ಮಂಜುನಾಥ್ ಅವರು ಪ್ರಾಣ ಬಿಟ್ಟಿದ್ದಾರೆ. ಪತಿಯನ್ನ ಹಾಸ್ಪಿಟಲೈಸ್ ಮಾಡಿಸೋದು, ಬದುಕುಳಿಸ್ಕೊಳ್ಳೋದಕ್ಕೆ ಇದಕ್ಕೆ ಯಾವುದಕ್ಕೂ ಅವಕಾಶನೇ ಇರಲಿಲ್ಲ. ಪತ್ನಿ ಪಲ್ಲವಿ ಹೇಳ್ತಾ ಇರೋ ಪ್ರಕಾರವಾಗಿ ಸಿಂಗಲ್ ಬುಲೆಟ್ ಅವರ ತಲೆಯನ್ನ ಹೊಕ್ಕಿದೆ. ಉಗ್ರರ ಅಟ್ಟಹಾಸದ ಕರಾಳತೆಯನ್ನ ಪತ್ನಿ ಪಲ್ಲವಿಯವರು ಬಿಚ್ಚಿಟ್ರು ಕೂಡ ಅವ್ರನ್ನ ಮಾತ್ರ ಯಾಕೆ ಸಾಯಿಸ್ತೆ, ನನ್ನನ್ನು ಸಾಯಿಸು ಅಂತ ಹೇಳಿದ್ರಂತೆ. ಹೋಗಿ ಮೋದಿಗೆ ಹೇಳು ನಿಮ್ಮಿಬ್ರನ್ನ ಸಾಯಿಸಲ್ಲ ಅಂತ ಆ ಉಗ್ರ ಹೇಳ್ದ ಅಂತೆ. ಅದರ ಜೊತೆಗೇನೆ ನೀನು ಹಿಂದೂನಾ ನೀನು ಮುಸ್ಲಿಮಾ ಅಂತ ಕೇಳಿ ಹೊಡಿತಾ ಇದ್ರು ಅನ್ನುವಂಥದ್ದು ಅಲ್ಲಿ ಮಾಡ್ತಾ ಇರುವಂಥವ್ರು ಆರೋಪ ಕೂಡ ಆಗಿದೆ. ಅವ್ರ ಗಮನಕ್ಕೆ ಬಂದಿರುವಂಥದ್ದು ಸಂಗತಿ ಅದು. ಪಲ್ಲವಿ ಅವರು ಏನು ಹೇಳಿದ್ರು TV9 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಪೆಹಲ್ಗಾಮ್ ಅಂತ ಅಲ್ಲಿ ಓಕೆ ಮೇಡಮ್, ಅಂದ್ರೆ ಗುಂಡು ಹೊಡೆದ ತಕ್ಷಣ ಏನಾದ್ರು ಹಾಸ್ಪಿಟಲ್ ಸೇರಿಸೋ ಪ್ರಯತ್ನ ಪಟ್ಟಿದ್ರ ಅಥವಾ ಅಲ್ಲೇ ಅವರು ಮೃತಪಟ್ರ? ಅಲ್ಲೇ ಮೃತಪಟ್ಟಿದ್ರು ಕಣ್ಣೆದ್ರಿಗೆ ಸರ್. ನನಗೆ ನಾನು ಹೆಂಡತಿಯಾಗಿ ಅಳುನು ಬರ್ತಿಲ್ಲ. ನಂಗೆ ಇದೆಲ್ಲ ಕನಸು ಅಂತ ಏನೋ ಅನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ದಯವಿಟ್ಟು ಮನ್ಸು ಗಟ್ಟಿ ಮಾಡ್ಕೊಳ್ಳಿ ಮೇಡಮ್. ಈ ಸಂದರ್ಭ ಎದುರಿಸೋದು ಬಹಳ ಕಷ್ಟ. ಹೌದು, ನೀವೀಗ ಎಷ್ಟು ಜನ ಇದ್ದೀರಾ? ಯಾರ್ಯಾರು ಹೋಗಿದ್ದು ನೀವು ಜಮ್ಮು ಕಾಶ್ಮೀರಕ್ಕೆ ಮೇಡಮ್? ನನ್ ಗಂಡ ಮತ್ತೆ ನನ್ ಮಗ 3 ಜನ ಹೋಗಿದ್ದು ಶಿವಮೊಗ್ಗದಿಂದ. ಈಗ ನಮ್ ಕಾರ್ ಡ್ರೈವರ್ ನಮ್ ಜೊತೆ ಇದಾರೆ, ತುಂಬಾ ಒಳ್ಳೆಯವರು, ಜೊತೆಲಿದ್ದಾರೆ. ಕೆಳಗಡೆನೂ ಇಬ್ರು ಇವರು ಅವ್ರ ಹೆಸರು ಮರ್ತಾ ಇದ್ರು. 3 ಜನ ನನಗೆ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದ್ರು. ಬಿಸ್ಮಿಲ್ಲಾ ಅಂತ ಹೇಳ್ತಾ ಅಲ್ಲಿ ಮಾತಾಡಿದ ಪ್ರಕಾರ ಅಲ್ಲಿ ಹಿಂದೂಗಳಿಗೆ ಇದು ಮಾಡಿ ಟಾರ್ಗೆಟ್ ಮಾಡ್ಯಾರೆ, ಬಿಸ್ಮಿಲ್ಲಾ ಅಂತ ಹೇಳಿದ್ರೆ ಮಾಡಿಲ್ಲ ಅಂತ ಏನೋ ಹೇಳಿದ್ರು. ಬಟ್ ನನಗೆ ತುಂಬಾ ಸೇಫ್ ಆಗಿ ಅವರು ಈ 3 ಜನ ಅವ್ರು ನಮ್ಮ ಅಣ್ಣಂದ್ರ ಅಂತ ಹೇಳ್ತೀನಿ ಇದ್ ಮಾಡಿದ್ರು. ಬಟ್ ನಂಗೆ ಈಗ ನನ್ ಫೋನ್ ಚಾರ್ಜ್ ಕಡಿಮೆ ಆಗ್ತಿದೆ, ಇದು ಒಂದೇ ಫೋನ್ ವರ್ಕ್ ಆಗೋದು. ಆಮೇಲೆ ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ನನಗೆ ನಾನು ಬರ್ಬೇಕು, ನನ್ನ ಗಂಡನ ಬಾಡಿ ಬೇಗ ಸಿಗ್ಬೇಕು. ನಾನು ನಮ್ಮ ಊರಿಗೆ ನಾನು ಬರ್ಬೇಕು. ಒಂದು ಫ್ಲೈಟ್ ಅರೇಂಜ್ ಮಾಡಿ ಸರ್, ಒಂದೇ ಒಂದು ಫ್ಲೈಟ್. ಹೇಳಿ ಮೇಡಮ್, ಹೇಳಿ ಮೇಡಮ್. ಈಗ ನಮ್ಮ ಸ್ಟೇಟ್ ಹೌದೌದು, ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ನಮ್ಮವ್ರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಿರಲಿಲ್ಲ. ಈಗ ತಿಳಿದಿರುವಂತದ್ದು ನಮ್ಮ ಕಡೆಯಿಂದ ಏನ್ ಸಹಾಯ ಆಗುತ್ತೋ ಖಂಡಿತ ಆ ಪ್ರಯತ್ನಗಳಾಗುತ್ತವೆ ಮೇಡಮ್. ಬಾಡಿ ಏರ್ ಲಿಫ್ಟ್ ಮಾಡ್ಬೇಕು, ಯಾಕಂದ್ರೆ ಅದು ಕೆಳಗೆ ಹಂಗೆಲ್ಲ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಹೇಗಾರು ಮಾಡಿ ನನಗೆ ಮಗನಿಗೆ ಮತ್ತೆ ನನ್ನ ಗಂಡನ ಬಾಡಿ 3 ಜನ ನಾವು ಬರ್ಬೇಕು ವಾಪಸ್ಸು. ಬೇಗ ವ್ಯವಸ್ಥೆ ಮಾಡಿ, ಒಂದೇ ಒಂದು ಫ್ಲೈಟ್. ಖಂಡಿತ ಮೇಡಮ್, ಆ ವಿಚಾರ ನಮ್ಮ ಸರ್ಕಾರಕ್ಕೂ ಕೂಡ ಈಗ ತಿಳಿಬೇಕಿದೆ. ಆ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಒಟ್ಟು ಎಷ್ಟು ಮಂದಿ ಅಟ್ಯಾಕ್ ಮಾಡಿರೋದು ಮೇಡಮ್? ಆ ಟೈಮ್, ಆ ಸಂದರ್ಭ ನಮಗೆ ವಿವರಿಸಬಹುದಾ? ನಾನ್ ನೋಡ್ದಂಗೆ ಒಂದ್ 3-4 ಜನ ಇರ್ಬೋದು. ನಾನು ಒಬ್ರ ಹತ್ರ ಅಲ್ಲೇ ಶೂಟ್ ಮಾಡಿದ್ರಲ್ಲ, ಇಲ್ಲಿ ಬಿದ್ರಲ್ಲ, ನಾನು ಅವನಿಗೆ ಹೇಳ್ದೆ ಮೇರೆ ಪತಿ ಕೋ ಮಾರಾಯನ ಮುಜೆ ಭಿ ಮಾರೋ ಅಂತ. ನನ್ನ ಮಗನು ಬೈದ, ಕುತ್ತೆ ಮುಜೆ ಭಿ ಮಾರ್ದು ಅಂತ. ನೈ ಮಾರೇಂಗೆ ಮೋದಿ ಕೋ ಬೋಲ್ದು ಅಂತ ಹೇಳಿ ಹೋದ. ನಮ್ ಪಕ್ಕದಲ್ಲೇ ನಿಂತಿದ್ದ ಗನ್ ಹಿಡ್ಕೊಂಡು. ಯಾರ ಉಗ್ರ ನಿಮ್ಮ ಹತ್ರ ಮಾತು ಕೂಡ ಆಡ್ದ ಆ ಟೈಮಲ್ಲಿ? ಹೌದು. ನನ್ಗಿಬ್ರು ಸಾಯಿಸು ಅಂದ್ಬಿಟ್ಟೆ. ನನ್ ಗಂಡನೇ ಇಲ್ಲ ಅಂದ್ರೆ ಎಂತ ಸರ್ ಇರೋದು? ನನ್ ಗಂಡನ್ ಡ್ರೀಮ್ ಇತ್ತು ಕಾಶ್ಮೀರಿಗೆ ಹೋಗೋದು. ಎಂತ ಕಾರು ಬಂದ್ವೇನೋ ಈ ಕರ್ಮಕ್ಕೆ. ಪಲ್ಲವಿ ಅವರೇ, ಈಗ ಆ ಘಟನೆ ಆದಂತ ಸ್ಥಳದಿಂದ ನೀವ್ ಎಲ್ಲಿದ್ದೀರಾ? ಜೊತೆಗೆ ಎಷ್ಟು ಮಂದಿ ಆ ಸಂದರ್ಭದಲ್ಲಿ ಇದ್ರಿ? ಯಾರ್ಯಾರ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ರು ಕೇಳಿ ಅಂತ ಹೇಳಿ? ಸರ್ ಆಲ್ಮೋಸ್ಟ್ ಅದೊಂದು 500 ಜನ ಅಂತೂ ಇದ್ವಿ. ತುಂಬಾ ಟೂರಿಸ್ಟ್ ಇದೆ, ಟೂರಿಸಂ ಪ್ಲೇಸ್ ಅಲ್ಲ, ಟೂರಿಸ್ಟ್ ಇದು. ತುಂಬಾ ಜನ ಇದ್ವಿ. ಅಲ್ಲೊಂದು ಇದು ಪೆಹಲ್ಗಾಮಲ್ಲಿ ಮೇಲ್ಗಡೆ ಇದು ಎಂತದ್ದು ಪಾಯಿಂಟ್ ಅದು
ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದು ಪಾಯಿಂಟ್ ಇದೆ, ಹೌದು ಹೌದು. ಅಲ್ಲಿ ಹೋದ್ವಿ ಸರ್. ಜಸ್ಟ್ ಹೋಗಿ ಕುದುರೆಯಲ್ಲಿ ಜಸ್ಟ್ ಇಳಿದು ಒಂದು 10 ಮಿನಿಟ್ಸು ಆಗಿರ್ಲಿಲ್ಲ. ನನ್ನ ಮಗ ಬೆಳಗಿಂದ ಏನು ತಿಂದಿರ್ಲಿಲ್ಲ ಅಂತ ಅಲ್ಲಿ ಏನಾರು ತಗೊಳಕ್ಕೆ ಅಂತ ನಮ್ಮ ಮನೆಯವ್ರು ಫಸ್ಟ್ ಅಂಗಡಿಯವನ ಹತ್ರ ವಿಚಾರಿಸ್ತಿದ್ರು. ನಾನು ಮಗನಿಗೆ ಕರಿಯಕ್ಕೆ ಅಂತ ಹೋದೆ. ಅದಕ್ಕಿಂತ ಒಂದು 2 ಮಿನಿಟ್ಸ್ ಮುಂಚೆ ಅಲ್ಲಿ ಇದು ಕುದುರೆ ಇಳಿದಾಗ ಹಿಂಗೆ ಗುಂಡಿನ ತರ ಸೌಂಡ್ ಬಂತು. ನಾವೆಲ್ಲ ಆರ್ಮಿದು ಏನೋ ಇದು ಅಂತ ಅನ್ಕೊಂಡ್ವಿ. ನಾನು ಈ ಕಡೆ ತಿರುಗಿ ನೋಡೋಷ್ಟೊತ್ತಿಗೆ ಬೇರೆಯವರೆಲ್ಲ ಓಡ್ತಿದ್ರು. ನನ್ನ ಮಗನ್ ಕರ್ಕೊಂಡು ಈಚೆ ಬಂದು ನನ್ನ ಮನೆಯವ್ರನ್ನ ನೋಡ್ತೀನಿ, ರಕ್ತದ ಮಧ್ಯದಲ್ಲಿ ಬಿದ್ದ್ಬಿಟ್ಟಿದ್ರು ಸರ್. ಒಂದೇ ಶಾಟು ತಲೆಗೆ ಹೊಡ್ತಿದ್ದಾರೆ. ಆಮೇಲೆ ನಾನು ಅಲ್ಲೇ ಇದ್ದ ಒಂದು ಟೆರರಿಸ್ಟ್, ಅವನಿಗೆ ಹೇಳ್ದೆ ನಾನು, ಮೇರೆ ಪತಿ ಕೋ ಮಾರನಾ ಮುಜೆ ದಿ ಮಾರೋ ಅಂತ ನಾನು ಹೇಳ್ದೆ. ನನ್ನ ಮಗ ಕುತ್ತೆ ಮೇರೆ ಪಪ್ಪ ಕೋ ಹಮ್ ದೋನೋ ಕೋ ಭಿ ಮಾರ್ದೋ ಅಂತ ಹೇಳಿದ್ರೆ ನೈ ಮಾರಂಗೆ ಮೋದಿ ಕೋ ಬೋಲ್ದೋ ಅಂತ ಹೇಳ್ದ, ಹೋದ. ನಮ್ಮ ಎದುರಿಗೆ ಓಡಾಡ್ತಿದ್ರು. ಅಲ್ಲಿ ಯಾರು ಇರ್ಲಿಲ್ಲ ಸೇನೆಗೆ ಸಂಬಂಧಪಟ್ಟಂತವ್ರು ಆ ಟೈಮ್ ನಲ್ಲಿ? ಯಾರು ಇರ್ಲಿಲ್ಲ, ಸೇನೆಗೆ ಸಂಬಂಧಪಟ್ಟವ್ರು ಯಾರು ಇರ್ಲಿಲ್ಲ. ಅವರು ಏನೋ ಬಂದವರು ಟೆರರಿಸ್ಟ್ ಗಳನ್ನು ಈ ಆರ್ಮಿ ಡ್ರೆಸ್ ಹಾಕೊಂಡ್ ಬಂದಿದ್ರು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ರು ಪಲ್ಲವಿ ಅವರ. ಹೌದಾ? ಇಲ್ಲ 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 ಇಲ್ಲ, ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಪಲ್ಲವಿ ಅವರೇ, ಆತನ ಉದ್ದೇಶ ಕೊಂದು ನಿಮ್ಮಂತ ಕುಟುಂಬದ ಉಳಿದಂತವರಿಗೆ ಭಯ ಹುಡ್ಸೋದಾಗಿತ್ತು ಅಂತ ಕಾಣಿಸುತ್ತೆ ಆತನ್ ಮಾತಾಡಿದಾಗ. ಇಲ್ಲಾಂದ್ರೆ ಆತನ್ ನೇರವಾಗಿ ಎಲ್ಲರ ಮೇಲೂ ಗುಂಡಾರ್ಸ್ಬಿಡ್ಬೋದಿತ್ತು. ನಿಮ್ಮನ್ನೆಲ್ಲ ಬಿಟ್ಟು ಕೇವಲ ಪತಿನ ಮಾತ್ರ ಕೊಂದು ಹೋದ ಅಂತ ಅಂದ್ರೆ ಎಂತ ದುಷ್ಟ. ಅಲ್ಲಿ ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ, ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ, ಅಕಸ್ಮಾತ್ ಆಗಿದೆ ಅಷ್ಟೇ ಸರ್. ಈಗ ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ಈಗ ನನಗೆ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಸಿಕ್ಬಿಟ್ಟು ನಾವಿಬ್ರು ಫಸ್ಟ್ ಒಂದು ಫ್ಲೈಟ್ ಅರೇಂಜ್ಮೆಂಟ್ ನನಗೆ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ ಸರ್. ಖಂಡಿತ ಪಲ್ಲವಿ ಅವರೇ, ಈಗ ಎಕ್ಸಾಕ್ಟ್ ಲೊಕೇಶನ್ ನೀವು ಎಲ್ಲಿದ್ದೀರಾ, ಆ ಘಟನೆಯಿಂದ ನೀವಿರೋ ಲೊಕೇಶನ್ ಮತ್ತೆ ಎಲ್ಲಿ ಇರ್ತೀರಾ, ನಿಮ್ ಮಾಹಿತಿ ನಾವು ಕೊಡ್ಬೇಕು ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ಈಗ ಆಕ್ಚುಲಿ ನನ್ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು, ನಮ್ ಜೊತೆನೆ ಇದಾರೆ. ಆಮೇಲೆ ಅಲ್ಲೆಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಮತ್ತೆ ಯಾರೋ 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಕರ್ಕೊಂಡ್ ಬಂದ್ರು ಅವ್ರೆ. ಅಲ್ಲೇ ಎಲ್ಲ ಅವ್ರು ಗನ್ ಹಿಡ್ಕೊಂಡೆ ಇದ್ ಮಾಡ್ತಿದ್ರು. ನೀವೊಂದು ಇನೋವಾ ಕಾರ್ ಹತ್ ಬಂದ್ರಿ ಅನ್ಸುತ್ತಲ್ಲ, ನೀವು ರೆಡ್ ಕಲರ್ ಜಾಕೆಟ್ ಮತ್ತೆ ಮಗನ್ ಕರ್ಕೊಂಡ್ ಬಂದ್ರಿ ಅಂತ ಕಾಣಿಸುತ್ತೆ. ನೀವು ಅವರೇ ಅಲ್ವಾ ನೀವು? ನಮ್ಗೆ ಆ ವಿಜುವಲ್ಸ್ ಸಿಕ್ಕಿದೆ. ಅಲ್ಲಿಗೆ ನೀವು ಎಲ್ಲಿ ರಿಜಿಸ್ಟರ್ ಮಾಡಿಸ್ತಾ ಇದೀರಲ್ಲ ಹೆಸರನ್ನ? ಇದೊಂದು ಎಲ್ಲ ಟೂರಿಸ್ಟ್ನೆಲ್ಲ ಯಾರ್ಯಾರು ಇರ್ತೀರೋ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್, ಇಲ್ಲಿ ಕೂರ್ಸಿದ್ದಾರೆ. ಸರಿಯಾಗಿ ಸ್ಪಂದಿಸ್ತಾ ಇದಾರ? ಸರಿಯಾಗಿ ನಮ್ಮ ಹೆಸರು ತಗೊಳ್ತಿಲ್ಲ ಅಂತೇನೋ ಹೇಳ್ತಾ ಇದ್ರಿ ನೀವು ಅಲ್ಲಿ. ಅಲ್ಲ, ಅವರು ಯಾವ್ದು ನಾನ್ ಕಣ್ಣೆದ್ರಿಗೆ ನೋಡಿ ಇದ್ ಮಾಡಿದೀನಿ, ಯಾವ್ದು ಡೆಡ್ ಬಾಡಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸಿಟ್ಟು ಬಂತು. ನನಗೆ ಹುಚ್ಚ ನಮ್ ಗಂಡ ತೀರ್ಕೊಂಡಿದ್ದಾರೆ ಅಂತ ಹೇಳಕ್ಕೆ. ಅಲ್ಲೂ ಏನಾದ್ರು ಅಲ್ಲೇ ಕೂತಿದ್ದೀವಿ ನಾವು, ಅವ್ರ ಪಕ್ಕನೆ, ನನ್ ಗಂಡನ ಪಕ್ಕನೆ. ಸರಿ, ಇವಾಗ ಅದೆಲ್ಲ ಸರಿ, ಬೇಗ ಹೆಂಗಾರು ಡೆಡ್ ಬಾಡಿ ಸಿಕ್ಕಿ ನನ್ ಗಂಡಂದು, ನಾನು ನನ್ ಮಗ ಬಾಡಿ ಎಲ್ಲ ಒಟ್ಟಿಗೆ ನಾವು ಫಸ್ಟ್ ಶಿವಮೊಗ್ಗಕ್ಕೆ ಬರ್ಬೇಕು.